ನಮಗೆ ಸುಮಾರು ವರ್ಷಗಳಿಂದ ಅವರು ಸಕ್ರಿಯವಾದಂಥ ಹೋರಾಟಗಾರರು, ಸಮಾಜಮುಖಿ ಹೋರಾಟಗಳನ್ನ ಮಾಡ್ಕೊಂಡು ಬಂದಂಥವ್ರು, ಪಂಚಾಯತಿಯಿಂದ ಹಿಡಿದು ಎಲ್ಲ ಲೆವೆಲಲ್ಲೂ ಅವರು ಸಕ್ರಿಯವಾಗಿ ಕೆಲಸಗಳನ್ನ ಮಾಡಿದಂಥವ್ರು. ಅವರಿಗೆ ಉನ್ನತ ಹುದ್ದೆಗಳು ಸಿಗಬೇಕಾಗಿತ್ತು. ನಮ್ಮ ಸರ್ಕಾರ ಅಂತ ನಾವು ಯಾಕೆ ಹೇಳ್ತೀವಿ ಅಂದರೆ, ಅದು ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಎಲ್ಲರ ಹಿತವನ್ನು ಬಯಸ್ತಕ್ಕಂಥ ಸರ್ಕಾರ ಸಿಗಬೇಕಾಗಿತ್ತು. ಈಗ ಸಿಕ್ಕಿದೆ. ಭಾಳ ಉನ್ನತವಾದಂಥ ಅವರ ಹೋರಾಟಕ್ಕೆ ತಕ್ಕಂಥ ಒಂದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿದ್ದಾರೆ. ಅಧ್ಯಕ್ಷರಾದ ಬಳಿಕ ಕೂತಿಲ್ಲ ಅವರು. ಎಲ್ಲ ಕಡೆ ಸಕ್ರಿಯವಾಗಿ ಕಾಲಿಗೆ ಚಕ್ರವನ್ನು ಕಟ್ಕೊಂಡು ಸುತ್ತಾಡಿ ಈ ಸಮುದಾಯದ ಸಮಸ್ಯೆ ಏನಿದೆ ಅನ್ನೋದನ್ನು ಭಾಳ ಬೇರೆ ಸಮೇತವಾಗಿ ಅರ್ಥ ಮಾಡಿಕೊಂಡು ಒಳ್ಳೆ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಅವರು ಶ್ರೀಮಠಕ್ಕೆ ನೆನ್ನೆನೇ ಬರಬೇಕಾಗಿತ್ತು, ನಾನು ಇರಲಿಲ್ಲ. ಹಾಗಾಗಿ ಇವತ್ತು ಬಂದಿದ್ದಾರೆ. ಭಾಳ ತುಂಬ ಸಂತೋಷ ಆಗಿದೆ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಆ ನಿಗಮಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ, ಭವ್ಯ ಇತಿಹಾಸ ಇದೆ. ಆ ಇತಿಹಾಸದ ಘನತೆ ಮತ್ತು ಸ್ವಾಭಿಮಾನದ ಬದುಕು, ನಮ್ಮ ಸಮುದಾಯದ ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ಆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮವನ್ನು ಸ್ಥಾಪನೆ ಮಾಡಿದ್ದಾರೆ. ಹಾಗಾಗಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಕೇವಲ ನಾಮಫಲಕ ಆಗದೆ ಇಡೀ ಶೋಷಿತರ ಬದುಕನ್ನು ಗಟ್ಟಿಯಾಗಿ ಕಟ್ಕೊಡ್ಬೇಕು ಅಂತಕ್ಕಂಥದ್ದೇ ಅದರ ಆಶಯ. ಅದರಲ್ಲಿ ಎಕನಾಮಿಕಲ್ ಎಂಪವರ್ಮೆಂಟು ಮತ್ತು ಎಜುಕೇಷನ್ ಎಂಪವರ್ಮೆಂಟ್ ಭಾಳ ಅತ್ಯಂತ ಅರ್ಥಪೂರ್ಣವಾದಂಥ ಕಾರ್ಯಗಳನ್ನ ಅವ್ರು ಹಾಕೋಬೇಕು. ಅವರ ಆಪ್ತ ಸಹಾಯಕರು ಭಾಳ ಒಳ್ಳೆಯವರಿದ್ದಾರೆ. ಅವರು ವಿಧಾನಸೌಧದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಮಲ್ಲಪ್ಪ ಬಿ ಕಾಳೆ ಅಂದರೆ ಭಾಳ ಒಳ್ಳೆಯ ಹೆಸರು ಮಾಡಿದ್ದಾರೆ. ಅವರು ಅಲ್ಲಿ PS ಆಗಿರೋದು ಭಾಳ ಒಳ್ಳೆಯ ಕೆಲಸಗಾರರು. ಹಾಗಾಗಿ ಅವರು, ನಾನು ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಕೇಳ್ಕೊಳ್ತೇನೆ, ಈ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಒಂದು ದೊಡ್ಡ ಭವ್ಯ ಇತಿಹಾಸ, ದೇವರಾಜ ಅರಸು ಕಾಲದಿಂದ ಭಾಳ ಒಳ್ಳೆಯ ಹೆಸರು ಮಾಡಿದೆ. ಅದಕ್ಕೆ ಒಳ್ಳೆಯ ಅನುದಾನವನ್ನು ಕೊಡಿ. ಅವ್ರ ಕೈ ಕಟ್ಟಾಕೋ ಕೆಲಸ ಮಾಡಬಾರ್ದು. ಎಲ್ಲರಿಗೂ ಆ ಫಲ ಸಿಗಬೇಕು. ಹಳ್ಳಿ ಕಟ್ಟಕಡೆಯ ಮನುಷ್ಯನಿಗೂ ಆ ಸೌಲಭ್ಯ ಸಿಗ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಲಿ ಅಂತಕ್ಕಂಥದ್ದನ್ನು ಈ ಸಂದರ್ಭಕ್ಕೆ ನಾನು ಹೇಳಿ ಅವ್ರಿಗೆ ಒಳ್ಳೆಯ ಆಶೀರ್ವಾದನ ಮಾಡಿದ್ದೇವೆ. ಬುದ್ಧ, ಧಮ್ಮ, ಸಂಘ, ಗುರುಗಳ ಆಶೀರ್ವಾದ ಅವ್ರಿಗಿರುತ್ತೆ. ಯಾವಾಗಲೂ ಅವ್ರ ಜೊತೆಯಲ್ಲಿ ಇಡೀ ಸಮುದಾಯ ಇರುತ್ತೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇ ಕಿವಿ ಮಾತಿಗೆ ಅವ್ರಿಗೆ ಹೇಳಿರೋದು. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಕೇವಲ ನಾಮಫಲಕ ಆಗಬಾರ್ದು, ಬೋರ್ಡ್ ಹಾಕಬಾರ್ದು, ಕೆಲಸ ಆಗಬೇಕು. ಅದನ್ನೇ ಅವ್ರಿಗೆ ಹೇಳಿದ್ದೇನೆ. ಥ್ಯಾಂಕ್ ಯು. ನನಗೆ ಮೈಸೂರು ಸಾಂಸ್ಕೃತಿಕ ನಗರಿ, ಇಂಥ ಸಾಂಸ್ಕೃತಿಕ ನಗರಿನಲ್ಲಿ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಇವತ್ತು ತುಂಬ ವಂಚನೆಗಳು ನಡೀತಾ ಇದೆ. ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳು, ಖಾಸಗಿ ವಿದ್ಯಾಸಂಸ್ಥೆಗಳು ಈ ಶೋಷಿತ ವರ್ಗದ ಮಕ್ಕಳನ್ನು ಕಡೆಗಣಿಸ್ತಕ್ಕಂಥ ಕೆಲಸ ಆಗಿದೆ. ಹಾಗಾಗಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಅಂಥ ಮಕ್ಕಳಿಗೆ ವಿಶೇಷವಾದಂಥ ಯೋಜನೆಯನ್ನು ರೂಪಿಸಬೇಕು. ಮತ್ತು ಅಂಥ ಮಕ್ಕಳಿಗೆ ಯಾವ ಪ್ರತಿಷ್ಠಿತ ಕಾಲೇಜುಗಳಿಂದ ವಂಚನೆ ಆಗಿದಾರೋ ಅವರ ಫೀಸನ್ನು ಭರಿಸ್ತಕ್ಕಂಥ ಕೆಲಸ ಆ ನಿಗಮದಿಂದ ಆಗಬೇಕು. ಅದು ಸೋಷಿಯಲ್ ವೆಲ್ಫೇರ್ ಮಾಡ್ತಾಯಿದೆ, ಸಾಲದು. ಅದು ಹಿಂದೆ ಇದ್ದಂಥ ಏನು ವಿದೇಶಗಳಿಗೆ ಹೋಗಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಸ್ಕೀಮ್ಗಳಿತ್ತು, ಅವೆಲ್ಲವೂ ಸ್ವಲ್ಪ ಸಕ್ರಿಯವಾಗಿ ಸ್ಥಗಿತ ಆಗಿಬಿಟ್ಟಿದೆ. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಏನೆಲ್ಲ ಕೆಲಸಗಳು ಮಾಡಬೇಕೋ ನಮ್ಮ ವಿಸ್ತೃತ ರೂಪದಲ್ಲಿ ಅದನ್ನು ನಾವು ಚರ್ಚೆ ಮಾಡಿ ಅಧ್ಯಕ್ಷರು ಬೋರ್ಡ್ ಮೀಟಿಂಗ್ ತೊಗೊಂಡು ಅದಕ್ಕೆ ಮಾಡಿಫಿಕೇಷನ್ ಮಾಡಿ, ಈಗ ಅವರಿಗಾಗಲೇ ಒಂದು ಒಳ್ಳೆಯ ಆಲೋಚನೆ ಮಾಡಿದ್ದಾರೆ. ಏನದು, ರಸ್ತೆ ಬದಿಗಳಲ್ಲಿ ವ್ಯಾಪಾರ ಮಾಡಲಿಕ್ಕೆ, ಅವ್ರ ಬದುಕು ಕಟ್ಕೊಳ್ಳಿಕ್ಕೆ ಒಂದು ಫುಡ್ ಕ್ಯಾಂಟೀನ್ ಟೈಪ್ ಮಾಡ್ತಕ್ಕಂಥ, ಫುಡ್ ಕಾರ್ಟ್ ಮಾಡ್ತಕ್ಕಂಥ ಸ್ಕೀಮ್ ಇರ್ಬೋದು. ಅಥವಾ ಒಬ್ಬರು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದಲೇ ಜೈಭೀಮ್ ಶೋರೂಮ್ ಮಾಡಿದ್ದಾರೆ. ಚನ್ನಪಟ್ಟಣ ಹೆದ್ದಾರಿನಲ್ಲಿ ಒಳ್ಳೆಯ ಶೋರೂಮ್ ಮಾಡಿದ್ದಾರೆ. ಟೆಕ್ಸ್ಟೈಲ್ಸು ಅದ್ಭುತವಾಗಿ ಮಾಡಿದ್ದಾರೆ. ಹೆಣ್ಮಕ್ಳಿಗೋಸ್ಕರ ಬೋರ್ಡ್ ಹತ್ತನೇ ಇದೆ. ಒಳ್ಳೆ ಸ್ಕೀಮ್ಗಳನ್ನ ಕೊಡಲಿ, ಮೈಸೂರಿಗೂ ಕೊಡಲಿ. ಯಾಕೆಂದರೆ ಮೈಸೂರು ಸಾಂಸ್ಕೃತಿಕ ನಗರಿ. ಇಲ್ಲೂ ಸಹ ಗಾಂಧಿನಗರ, ಅಶೋಕಪುರಮ್ಮು, ಪಡುವಾರಹಳ್ಳಿ, ಕೈಲಾಸಪುರಮ್ಮು, ಕ್ಯಾತ್ಮಾನಹಳ್ಳಿ, ಕುಕ್ಕರಹಳ್ಳಿ, ಈ ಥರದ ಭಾಳಷ್ಟು ಪ್ರದೇಶಗಳಿದೆ. ಅಲ್ಲಿ ಇವ್ರು ಹೋಗಿ ವಿಸಿಟ್ ಮಾಡಬೇಕು. ಹಿಂದೆ ಶಿವರಾಮ ಸರ್ ಹೆಂಗೆ ಬಂದು ಆ ಗೋಡೆಗಳನ್ನ ನೋಡಿ, ಆ ಮನೆಗಳನ್ನ ನೋಡಿ ತಕ್ಷಣದಲ್ಲೇ ಅಲ್ಲೇ ಅದಕ್ಕೆ ಪರಿಹಾರ ಕೊಡ್ತಾಯಿದ್ರು. ಅದೇ ಥರ ಇವರು ಸಹ ನಿಗಮದ ಅಧ್ಯಕ್ಷರಾದಮೇಲೆ ಎಲ್ಲ ಕಡೆ ಸಂಚಾರ ಮಾಡಿ, ವಸತಿ ಭಾಳ ಮುಖ್ಯ, ಆಮೇಲೆ ಎಜುಕೇಷನ್ ತುಂಬ ಮುಖ್ಯ, ಆರ್ಥಿಕ ಸಬಲೀಕರಣ ಭಾಳ ಮುಖ್ಯ. ಇವು ಮೂರಕ್ಕೆ ಅವರು ಕಾನ್ಸಂಟ್ರೇಟ್ ಮಾಡಲಿ ಅಂತ ನಾನು